सुखमजमनपाजं मुक्त्युपाजं विमाजं बृहजमहममेजं ध्येजमाम्नाजगेजं सतजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। जन्माद्यस्य जतोऽन्वयादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति जं सूरजः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्त्यस्तु सताम् अशेष सन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे तृतीयस्कन्धे दशमाध्याये अद्य कथानुवादे सति किञ्चित् पूर्वकथानुवादः। ಈಗ ಏಳನೆಯ ಶ್ಲೋಕ ಇಲ್ಲ ಆರನೇ ಶ್ಲೋಕ ಆಗ್ಬೇಕೀಗ. ಏಳನೇ ಶ್ಲೋಕದ ವಿವರಣೆ ಮುಂದೆ ಆಗ್ಬೇಕು. ಆರನೇ ಶ್ಲೋಕ ಸ್ವಲ್ಪ ಹೇಳುತ್ತೆ, ಶ್ಲೋಕವನ್ನ ಹೇಳಿಕೊಟ್ಟು ಮುಂದೆ ಹೋಗ್ತೀನಿ. ತಾವದ್ಭಜಂ ದ್ರವಿಣಗೇಹ ಸಹೃನ್ನಿಮಿತ್ತಂ ಶೋಕಸ್ಪೃಹಾ ಪರಿಭವೋ ವಿಪುಲಶ್ಚ ಲೋಭಃ ತಾವನ್ಮಮೇತ್ಯ ಸದವಗ್ರಹ. ನಮಸ್ಕಾರ ಗುರುಗಳೇ, ಹರಿ ನಮ. ಆರ್ತಿಮೂಲಂ ಯಾವನ್ನ ತೇಂಘ್ರಿಂ ಅಭಯಂ ಪ್ರವೃಣೀತ ಲೋಕಃ. ನಮಗೆ ದುಃಖ ಯಾಕಾಗತ್ತೆ ಅಂತ ಪ್ರಶ್ನೆ. ಅದಕ್ಕೆ ದುಃಖ ಯಾಕಾಗತ್ತೆ ಅಂದ್ರೆ ಅಭಿಮಾನ. ಎಲ್ಲಾ ವಸ್ತುಗಳಲ್ಲಿ ನಮ್ದಲ್ದೆ ಹೋದ ವಸ್ತುಗಳಲ್ಲೂ ನಮ್ಗೆ ಅಭಿಮಾನ, ನಮ್ದಂತೂ ಆಗಿದೆ ಅಂತ ನಮಗ್ ಭಾವನೆ ಇದ್ದಾಗ ಇನ್ನೂ ಅಭಿಮಾನ ಜಾಸ್ತಿ, ನನ್ನದು ಅಂತ. ಇದು ಅಸದ್ ಅವಗ್ರಹ ಅಂತಾರೆ. ಇದು ಮೋಕ್ಷಕ್ಕೆ ಮೊದಲನೇ ಕೆಡಕು ಅಂದ್ರೆ ಇದೆ, ನಂದು ಅನ್ನೋದು ಹೋಗ್ಬೇಕಂತೆ. ಆ ಕೆಟ್ಟ ಭಾವ, ಅಹಂಕಾರ, ಅಹಂಭಾವ. ಈಗ ತಾನೇ ಹಿಂದೆ ಪಾಠದಲ್ಲಿ ಕೇಳಿದ್ವಿ, ಈ ಅಹಂಭಾವ ಹೋಗ್ಬೇಕು. ಅದು ಎಲ್ಲಿವರೆಗೂ ಹೋಗಲ್ವೋ ಅಲ್ಲಿವರೆಗೂ ಮೋಕ್ಷ ಸಿಗಲ್ಲ, ಸಂಸಾರದಲ್ಲೇ ಇರ್ಬೇಕು. ಯಾಕೆ ಇದು ಅಹಂಭಾವ ಬರ್ತಾ ಇದೆ ಅಂದ್ರೆ ಇದೆಲ್ಲ ಕಾರಣ ಅಂತೆ. ಏನ್ ಕಾರಣ ಅಂದ್ರೆ, ನೀವ್ ಎಲ್ಲಿವರೆಗೆ ದೇವರ ಪಾದ ಕಮಲವನ್ನ ಹಿಡಿಯಲ್ವೋ, ಅಭಯಂ ಅಂಘ್ರಿಂನ ಪ್ರವಣೀತ. ನಿಮಗೆ ಭಯ ನೀಡೋದು ತುಂಬಾ ಬೇಕು, ಅಭಯ ನೀಡೋ ದೇವ್ರ ಪಾದ ಬೇಡ ಅಂತ ಭಾಗವತಲ್ಲಿ ಬ್ರಹ್ಮದೇವರು ಹೇಳ್ತಾ ಇರೋದು. ಯಾವ್ದು ಇಷ್ಟನೋ ಯಾವ್ದು ಬೇಕೋ ಅದು ಬೇಡ ಅಂತ ದೂರ ಹಾಕಿ, ಯಾವ್ದು ಅನಿಷ್ಟನೋ ಅದೆಲ್ಲ ಬೇಕು ಅಂತ ಹತ್ರಕ್ಕೆ ಹಾಕೊಂಡಾಗೆ ಇದಿದೆ. ಭಗವಂತ ಹೇಳಿದಾನೆ, ಅಭಯ ನೀಡೋದು, ಎಲ್ಲಾ ಭಯವನ್ನ ಪರಿಹರಿಸೋದು ನನ್ನ ಪಾದ ಹಿಡೀರಿ ಮೋಕ್ಷ ಸಿಗತ್ತೆ, ಬೇಡ ಆ ಪಾದ ಬೇಡ ಅಂತ ನಾವು ದೂರ ತಳ್ಳಿದೀವಿ. ಯಾವ್ದು ಬೇಕು, ಯಾವ್ದು ಭಯಕ್ಕೆ ಕಾರಣನೋ, ಹಣ, ದ್ರವಿಣ, ದುಡ್ಡು, ಮನೆ, ಸುಹೃತ್, ಸ್ನೇಹಿತರು, ಹೀಗೆ ಒಂದೊಂದಲ್ಲ ಒಂದೊಂದು ಬೆಳೀತಾ ಹೋಗುತ್ತೆ. ಎಲ್ಲ ಭಯ ಕಾರಣಕ್ಕೆ ಅವರೂ ಭಯದಲ್ಲಿದ್ದಾರೆ, ನಮ್ಮನ್ನೂ ಭಯ ಪಡಿಸ್ತಾರೆ. ಭಯ ಇಲ್ದೇ ಇರೋ ದೇವ್ರ ಒಬ್ಬನೇ, ಅವನನ್ನ ಆಶ್ರಯಿಸ್ಬೇಕಲ್ಲ, ಆದ್ರೆ ಅವನನ್ನ ಆಶ್ರಯಿಸ್ತಾ ಇಲ್ಲ. ಹಾಗಂತ ಎಲ್ಲ ಬಿಟ್ಬಿಡೋದ ಹಾಗಾದ್ರೆ? ಅದನ್ನ ಹೇಳ್ತಾರೆ ಮಧ್ವಾಚಾರ್ಯರು. ಹಾಗಲ್ಲ. ಅಲಂ ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸಮೀಶಪದೆ. ಸಾಕು ಅಲಂ, ಬಹುಲೋಕ ವಿಚಿಂತನೆ ಬೇಡ ಅಂತ. ಸಂಸಾರದಲ್ಲಿದ್ಮೇಲೆ ಸಂಸಾರದನ್ನೇ ಯೋಚನೆ ಮಾಡಿದ್ರೆ ಮತ್ತೆ ಸಂಸಾರ ಯಾಕಾಗ್ಬೇಕು? ಗೃಹಸ್ಥನಾಗಿ ಯೋಚಿಸ್ಬೇಕು ನಿಜ, ಆದ್ರೆ ಅದರಲ್ಲೇ ಮುಳುಗಿರ್ಬಾರ್ದು ಅಂತ ತಾತ್ಪರ್ಯ. ಆ ನಿಟ್ಟಿನಲ್ಲೇ ಇಲ್ಲೆಲ್ಲ ಭಾಗವತದ ಯಾವುದೇ ಪದ್ಯ ಬಂದ್ರೆ ಹಾಗೆ ಅರ್ಥ. ಆದ್ರೆ ಅದು ಒಂದ್ ಸ್ಟೇಜ್ ಇದೆ. ಅದು ಯಾವ ಸ್ಟೇಜು? ಅದು ಸನ್ಯಾಸಾಶ್ರಮದ ಸ್ಟೇಜ್.
ಪೂರ್ತಿ ಎಲ್ಲವನ್ನು ಮರ್ತು ಬಿಡೋದು, ಏನು ಬೇಡ ಅಂತ. ಪೂರ್ಣ ಸಮಾಜ ಉದ್ಧಾರ ಅಷ್ಟೇ, ತನ್ನ ಸ್ವಾತ್ಮೋದ್ಧಾರ ಸಮಾಜೋದ್ಧಾರ ಅಷ್ಟೇ, ಬಿಟ್ಟಿನೇನು ಇರಲ್ಲ. ಹೋಗ್ತಾ ಹೋಗ್ತಾ ಹೇಗೆ ಇರುತ್ತೆ ಅಂದ್ರೆ ತಾನೇ ತನ್ನಲ್ಲಿ ಮುಳುಗ್ ಬಿಡ್ತಾನೆ ಅಷ್ಟೇ. ಅಂದ್ರೆ ಮುಳುಗೋದು ಅಂದ್ರೆ ದೇವರಲ್ಲಿ ಮುಳುಗ್ ಬಿಡ್ತಾನೆ ಪೂರ್ತಿ. ಅದು ಕೊನೆಯ ಹಂತ, ಅಂದ್ರೆ ಅದು ಮೋಕ್ಷ ಸಿಗುವಂತ ಹಂತ ದೇವರ ಅನುಗ್ರಹ ಆಗಿ. ಆ ಹಂತಕ್ಕೆ ಬಂದ್ರೆ ಈಗ ಹೇಗೆ ಧ್ರುವರಾಜ ಅನೇಕರೆಲ್ಲ ತಪಸ್ಸಿಗೆ ಹೋದ್ರು, ಹಾಗ ಅವನು ಹೊರಟು ಬಿಡ್ತಾನೆ, ಅವ್ನು ಇರೋದೇ ಇಲ್ಲ ಈ ಸಮಾಜದಲ್ಲಿ. ಆಗ ಅವನು ಹೊರಟು ಅವನ ಸಾಧನೆ ಕೊನೆಯ ಹಂತಕ್ಕೆ ಬರ್ತಾನೆ, ಅವನಿಗೆ ಮುಕ್ತಿ ಸಿಕ್ಬಿಡತ್ತೆ. ಅದು ಅದು ಹೋಗ್ತಾ 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 ಆ ರೀತಿಯಲ್ಲಿ ಕೊನೆಗೆ ಹೋಗ್ತಾನೆ. ಆ ಕ್ರಮದಲ್ಲಿ ಅಂತೂ ಒಂದೊಂದೇ ಮೆಟ್ಲು ಹತ್ತುತ್ತಾ ಇರ್ಬೇಕಲ್ಲ, ಅಥವಾ ಸಮಾಜದ ಮಧ್ಯದಲ್ಲೇ ಇದ್ದು ಸಾಧನೆ ಮಾಡ್ಕೊಳ್ಳೋರು ಇರ್ತಾರೆ. ಅಂಥವ್ರು ವಿಶೇಷವಾಗಿ ಅಂಥ ಭಗವಂತನ ಅನುಗ್ರಹವನ್ನ ಪಡ್ಕೊಳ್ಳಿಕ್ ಆಗುತ್ತೆ. ಈ ತರ ಒಟ್ಟು ಇಲ್ಲಿ ಉಪದೇಶ ಬಂದಿದ್ದೇನೆಂದ್ರೆ, ಎಲ್ಲಿವರೆಗೆ ನಿಮಗ್ ಭಯ ಅಂದ್ರೆ ಎಲ್ಲಿವರೆಗೆ ನೀವು ದೇವ್ರ ಕಾಲನ್ನು ಹಿಡಿಯಲ್ಲ ಅಲ್ಲಿವರೆಗೆ ನಿಮಗ್ ಭಯ, ಗಟ್ಟಿಯಾಗಿ ಹಿಡಿಬೇಕು. ಮತ್ತೆ ದ್ರವೀಣ ಗೇಹ ಸಹೃನ್ ನಿಮಿತ್ತಂ, ಏನೇನ್ ಬರುತ್ತೆ ನಿಮ್ಗೆ ಈ ದುಡ್ಡು, ಮತ್ತೆ ಮನೆ, ಸ್ನೇಹಿತರು, ಇವ್ರ ನಿಮಿತ್ತ ಏನೇನಾಗತ್ತೆ ಅಂದ್ರೆ ದುಃಖ ಆಗತ್ತೆ ನಿಮ್ಗೆ. ಅದ ಕಳ್ಕೊಂಡ್ರೆ ದುಃಖ ಆಗತ್ತೆ, ದುಡ್ಡು ಹೋದ್ರೆ ದುಃಖ, ಸ್ನೇಹಿತರು ಹೋದ್ರು ದುಃಖ, ಗಂಡ ಹೆಂಡತಿ ತಂದೆ ತಾಯಿ ಮಕ್ಕಳು ಯಾರು ಹೋದ್ರು ದುಃಖನೇ. ಇನ್ನು ಗೇಹ, ಮನೆ ಹೋದ್ರೆ ದುಃಖ, ಮನೆ ಸಿಗ್ಲಿಲ್ಲ ನಮ್ ಕೈಗೆ, ಆಸ್ತಿ ಬರ್ಲಿಲ್ಲ ಅಂದ್ರೆ ದುಃಖ, ಮನೆ ಆಸೆ, ಮತ್ತೆ ದುಡ್ಡಿನ ಮೇಲೆ ಆಸೆ, ಅಥವಾ ಪರಿಭವ ತಿರಸ್ಕಾರ ಆಗತ್ತೆ, ಒಂಥರ ಉದಾಸೀನ ಭಾವ ಬರುತ್ತೆ, ಯಾವ್ದು ಬೇಡ ಅನ್ಸುತ್ತೆ. ಅದೇ ಒಂದ್ ರೀತಿ ಒಳ್ಳೇದು ಅಂತ, ವೈರಾಗ್ಯ ಕೊನೆ ಕಾರಣ ಆಗ್ಬೋದು. ಆದ್ರೆ ಉದಾಸೀನತೆ ಬಂದಾಗ ಇನ್ನು ಹಾಳು ಮಾಡ್ಲಿಕ್ಕೆ ಹೋಗ್ತಾನೆ ವ್ಯಕ್ತಿ, ಆ ತರ ಆಗ್ಬಾರ್ದು ಅಂತ. ಇನ್ನು ವಿಪುಲಶ್ಚ ಲೋಭ, ಸಿಕ್ಕಾಬಟ್ಟೆ ಜಿಪುಣತನ, ಅದನ್ನ ಶಾಸ್ತ್ರದಲ್ಲಿ ವಿತ್ತಶಾಠ್ಯ ಅಂತ ಕರೀತಾರೆ. ಮಾಡೋದನ್ನೆಲ್ಲ ಮಾಡ್ತಾರೆ, ಚೆನ್ನಾಗ್ ಫಂಕ್ಷನ್, ಸ್ವಲ್ಪ ದುಡ್ಡು ಖರ್ಚು ಮಾಡ್ಬಾರ್ದಿತ್ತ, ಇನ್ನೊಂದ್ ಸ್ವಲ್ಪ ಚೆನ್ನಾಗ್ ಆಗ್ತಾ ಇತ್ತು, ಅದ್ ಯಾಕೋ ಕಂಜೂಸ್ತನ ಜಿಪುಣತನ ಅಂತ ಹೇಳ್ತೀವಲ್ಲ, ಮಾಡೋದೆಲ್ಲ ಮಾಡಿದ್ದಾರೆ, ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ಬೋದಿತ್ತಲ್ಲ, ಒಂದ್ಸಲಿ ಮಾಡೋದು ಯಾವಾಗ್ಲೂ, ಆದ್ರೆ ಮಾಡಲ್ಲ. ಎಷ್ಟಿದ್ರು ಒಂದ್ ಉಳಿಸ್ಕೊಂಡೆ, ಯಾವ್ದೋ ಒಂದ್ ಕಡಿಮೆ ಮಾಡೇ ಒಬ್ರು ಒಂದಿಬ್ರು ಬೈಕೊಂಡೇ ಹೋಗ್ಬೇಕಲ್ಲಿ, ಆ ತರ. ಹೀಗೆ ಜಿಪುಣತನ ಲೋಭತನ ಏನಿದೆ, ಈ ಲೋಭತನದಿಂದ ಹಾಳಾಗೋದು ಜಾಸ್ತಿ. ಯಾಕಿದೆಲ್ಲ ಆಗತ್ತೆ? ಅಯ್ಯೋ ದುಡ್ಡಿದೆ, ಒಂದ್ ಖರ್ಚಾಗ್ಬಿಡತ್ತೆ, ಮಾಡಿ ಒಂದ್ ಜನ್ಮದಲ್ಲಿ ತಾನೇ ಖರ್ಚು ಮಾಡೋದು, ಒಂದ್ ಸ್ವಲ್ಪ ಯಾವ್ದೋ ಧರ್ಮ ಕಾರ್ಯಕ್ಕೆ ಮಾಡ್ಬೇಕು ಅಂತ. ಆದ್ರೆ ಆ ಬುದ್ಧಿ ಬರಲ್ಲ. ಆದ್ರಿಂದ ಏನಾಗುತ್ತೆ, ನಂದು 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 ಅನ್ನುವ ಅಭಿಮಾನ ಇದ್ದಾಗ ಕೆಟ್ಟ ಭಾವನೆ ಬರುತ್ತೆ. ಅಲ್ಲಿವರೆಗೆ ಅವನು ಮೋಕ್ಷಕ್ಕೆ ತೊಂದರೆನೇ ಮಾಡ್ಕೊಂತಾನೆ, ಮೋಕ್ಷದ ದಾರಿಗೆ ಅವನೇ ಮುಳ್ಳನ್ನ ಇಟ್ಕೊಂಡ್ಬಿಡ್ತಾನೆ. ಮುಳ್ಳು ಚುಚ್ತಾ ಇರತ್ತೆ, ವಾಪಸ್ ಬರ್ತಾ ಇರ್ತಾನೆ ಹಿಂದಕ್ಕೆ, ಅಲ್ಲಿ ಹೋಗೋದೇ ಇಲ್ಲ ಮೋಕ್ಷಕ್ಕೆ. ಯಾಕೆ ಇವನೇ ಮುಳ್ಳು ಹಾಕ್ಬಿಡೋದು, ಇನ್ಯಾರೋ ಹಾಕಲ್ಲ. ಇವನೇ ನಂದು ನಂದು ಅನ್ನುವ ಲೌಕಿಕ ಅಹಂ ಭಾವದಲ್ಲಿ ಮುಳುಗಿ ತಾನೇ ಮೋಕ್ಷದ ಮಾರ್ಗದಲ್ಲಿ ಹಾಕೊಂಡು ಮುಳ್ಳುಗಳನ್ನ ಮುಂದೆ ಹೋಗ್ಲಿಕ್ಕೆ ಆಗದೆ ಇರ್ತಾನೆ ಜೀವ. ಇವನು ಉದ್ಧಾರ ಆಗ್ಬೇಕಲ್ಲ ಅಂತ ಬ್ರಹ್ಮದೇವರು ಹತ್ ಬಿಡ್ತಾರೆ. ಅಯ್ಯೋ ಏನ್ ಮಾಡೋದು, ನಾನೇ ಸೃಷ್ಟಿ ಮಾಡಿದೀನಿ ಅಂತ. ಮುಂದೆ ಇನ್ನೂ ಚೆನ್ನಾಗ್ ಬರುತ್ತೆ. ಅದರಿಂದ ಇಲ್ಲಿ ಎಲ್ಲೆಲ್ಲಿದೆ ಅಂತ ಒಂದು ಭಾವನೆಯಲ್ಲಿ ವ್ಯಕ್ತಪಡಿಸ್ತಾರೆ. ಭಯ ಎಲ್ಲಿರುತ್ತೆ ಅಂದ್ರೆ ಜನರಿಗೆ ದೇವರ ಮೇಲೆ ಭಯ ಇರುತ್ತೋ ಇಲ್ವೋ, ದುಡ್ಡು ಹೋಗ್ಬಿಟ್ರೆ ಅನ್ನೋ ಭಯ ಇರುತ್ತಂತೆ. ದ್ರವಿಣಾದೋ ವಿದ್ಯಮಾನೇ ಭಯಂ ಒಂದು. ಗತೆ ಶೋಕ, ದುಡ್ಡು ಕಳ್ಕೊಂಡ್ಬಿಟ್ರೆ ಅಥವಾ ಇವ್ರು ಯಾವ್ದೇ ಮನೆ ಏನ್ ಕಳ್ಕೊಂಡು ಅದ್ ದುಃಖ ಆಯ್ತು, ಹೋಗ್ಲಿ ಬಿಡು, ಹೋಗ್ತು, ದೇವರ ಅನುಗ್ರಹದಿಂದ ಹೊರಟೋಯ್ತು, ಕುಂತಿದೇವಿ ತರಣ ಸಾಧ್ಯ ಇಲ್ಲ. ಪುನಃಸ್ಪೃಹ, ಮತ್ತಾಸೆ, ಹೋಯ್ತಲ್ಲ, ಮತ್ತೆ ಏನಾರು ಮಾಡಿ ಸಂಪಾದನೆ ಮಾಡ್ಬೇಕಲ್ಲ, ಖಂಡಿತ ಈ ಪ್ರತಿಯೊಬ್ಬ ಮನುಷ್ಯನಿಗೆ ಇದು ಇದ್ದೇ ಇರುತ್ತೆ, ಅದಿಲ್ಲ ಅಂತ ಹೇಳಲಿಕ್ ಸಾಧ್ಯ ಇಲ್ಲ, ಅದ್ ಬರೀ ನಾಟಕದ ಮಾತಾಗತ್ತೆ. ಆದ್ರೆ ಭಾಗವತಲ್ಲಿ ಭಾವನೆಯನ್ನು ನಾವು ತಂದುಕೊಳ್ಬೇಕು ಅಂತ ಹೇಳಿದ್ದಾರೆ. ಅದು ಯಾವ ಜನ್ಮಕ್ಕೆ ಬರುತ್ತೋ ಗೊತ್ತಿಲ್ಲ. ಪುನಃಸ್ಪೃಹ, ಮತ್ತೆ ಆಸೆ, ತತಃ ಪರಿಭವ, ಆಮೇಲಾಗತ್ತೆ ತಿರಸ್ಕಾರ ಭಾವ ಬರುತ್ತಂತೆ, ಒಂದು ಸಂಪಾದನೆ ಮಾಡಿದ್ಮೇಲೆ ಅದು ಆಗತ್ತಂತೆ. ಆಮೇಲೆ ಜಿಪುಣತನ ಶುರುವಾಗತ್ತಂತೆ, ಕೊನೆಗೆ ಎಲ್ಲಾ ಸಂಪಾದನೆ ಮಾಡಿ ಬೇರೆಯವ್ರನ್ನೆಲ್ಲ ತಿರಸ್ಕಾರ ಮಾಡಿ ಕೂಡಿಟ್ಟ ಮೇಲೆ ದುಡ್ಡನ್ನ, ಆಗ ಶುರು ಜಿಪುಣತನ. ಅದಕ್ಕೆ ಏನಾದ್ರೂ ಮಾಡಿ ಎಲ್ಲಾ ದುಃಖಕ್ಕೆ ಕಾರಣವಾದ ಈ ಮೋಹ ನಂದು ಇವೆಲ್ಲ ಹೋಗಿ ದೇವರ ಮೇಲೆ ಭಕ್ತಿ ಮಾಡಿದ್ರೆ ಆಗ ಅವನು ಮೋಕ್ಷದ ದಾರಿ ಹಿಡಿತಾನೆ ಅಂತ. ಇಷ್ಟು ಈ ಶ್ಲೋಕದ ತಾತ್ಪರ್ಯ. ಇನ್ ಮುಂದೆ ಸರಿ, ಕಸ್ಮಾತ್ ತರ್ಹಿ ನಗ್ನಾಯತೇತಿ ಆಗ್ರಹೋ ನನಿವರ್ತತೆ. ಅಲ್ಲ, ನನಗೆ ದೇವ್ರ ಬಗ್ಗೆ ತಿಳಿಲಿಕ್ಕೆ ಆಗ್ತಾ ಇಲ್ವಲ್ಲ ಅನ್ನೋ ಒಂದಾರು ಆಗ್ರಹ ಬೇಕಲ್ಲ. ಅದು ಯಾಕೆ ಅದು ಇಲ್ವೇ ಇಲ್ಲ ಮನುಷ್ಯರಿಗೆ. ನಗ್ನಾಯತೇತಿ ಆಗ್ರಹೋ ನನಿವರ್ತತೆ, ಮತ್ತೆ ನಾನು ಭಗವಂತನ ತಿಳಿಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಆಗ್ರಹ ಯಾಕೆ ಹೋಗ್ತಾ ಇಲ್ಲ ಅಂದ್ರೆ, ಅಂದ್ರೆ ಆ ಆಗ್ರಹ ಬರ್ಬೇಕು ವಸ್ತುತಃ, ಅದು ಒಳ್ಳೇದು. ಏನಂತ, ನನಗೆ ತಿಳ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಹೇಗಾದ್ರೂ ಮಾಡಿ ದೇವ್ರ ಬಗ್ಗೆ ತಿಳ್ಕೊಳ್ಬೇಕು, ಇದೆಲ್ಲ ಇರ್ಬೇಕು. ಆದ್ರೆ ಏನು ಬರ್ತಾನೆ ಇಲ್ಲ ಅವ್ನಿಗೆ. ಇದೆಲ್ಲ ಯಾಕೆ ಬರ್ತಾ ಇಲ್ಲ ಅಂದ್ರೆ ಅದು ದೇವರ ಅನುಗ್ರಹ ಆಗಿಲ್ಲ ಅಂತ ಅರ್ಥ. ಯಾರಿಗೆ ದೇವರ ಅನುಗ್ರಹ ಆಗಿದ್ಯೋ ಅಂಥವ್ನಿಗೆ ಆಗ್ರಹ ಬರುತ್ತೆ. ಯಾರಿಗೆ ದೇವರ ಅನುಗ್ರಹ ಆಗಿಲ್ಲ, ಅಯ್ಯೋ ನಾನು ಇನ್ನೂ ತಿಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಯೋಚಿಸ್ತಾನ. ಅನುಗ್ರಹ ಆದ್ರೆ ಮಾತ್ರ ಹೀಗಾಗೋದು. ಅದನ್ನ ಇಲ್ಲಿ ಹೇಳ್ತಾ,
ಇನ್ನೊಂದು ವಿಷಯ ಹೇಳ್ತಾರೆ. ಏನಂದ್ರೆ ಈ ಮೋಕ್ಷ ಬೇಕು ಅಂತಿದ್ದವ್ರು ಮಾಡ್ಬೇಕಾದ ಕೆಲಸ ಏನು? ಒಂದು, ಜೊತೆಗೆ ನಮಗ್ ಕೆಟ್ಟದಾಗ್ಬಾರ್ದು, ಒಳ್ಳೇದೇ ಆಗ್ಬೇಕು ಅಂದ್ರೆ ದುಃಖ ಹೋಗ್ಬೇಕು, ಸುಖ ಬರ್ಬೇಕು ಅಂತಿರೋರು ಏನ್ ಮಾಡ್ಬೇಕು? ಹರಿಚರಣ ಆಶ್ರಯಣಮೇವ ಸರ್ವದ, ಯಾವಾಗ್ಲೂ ದೇವರ ಕಾಲನ್ನ ಹಿಡಿಬೇಕು. ಯಾವಾಗ ದೇವರ ಕಾಲ ಇಟ್ಕೊಳೋದು ಏನರ್ಥ? ಸದಾ ದೇವರ ಇಲ್ಲಿ ಮುಳುಗಿರ್ಬೇಕು ಅಂತ ಅರ್ಥ. ಅದೇ ಯಾಕಂದ್ರೆ ಇಲ್ಲೆಲ್ಲ ಚರಣ ಅಂತ ಬಂದ್ರೆ ಆಗ್ಲೇ ತಿಳಿಸಿದೆ, ಹಿಂದಿನ ಶ್ಲೋಕಗಳೆಲ್ಲ ಬಂತು. ಪಾದ ಅಂತ ಅಷ್ಟೇ ಅರ್ಥ ಅಲ್ಲ, ಚರಣ ಅಂತಂದ್ರೆ ದೇವರ ಇಡೀ ಸ್ವರೂಪ, ಬರೀ ಕಾಲು ಅಂತ ಅರ್ಥ ಅಲ್ವೇ ಅಲ್ಲ. ಯಾಕಂದ್ರೆ ಕಾಲು ಅಂತ ಹೇಳೋದು ಅದು ಪೂಜ್ಯ ಭಾವದಿಂದ, ಕಾಲನ್ನು ಹಿಡಿಬೇಕು ಮೊದಲು ದೇವರ ಕಾಲನ್ನ, ಗುರುಗಳ ಪಾದವನ್ನು ಮುಟ್ಟಬೇಕು ಅಂತ. ಇಡೀ ಸ್ವರೂಪನೇ ಪೂಜ್ಯ. ಅಂದ್ರೆ ಇಡೀ ಸ್ವರೂಪದ ಬಗ್ಗೆ ಚಿಂತನೆ ಮಾಡ್ತಾ ಇದ್ರೆ ಸಾಕು. ಆವಾಗ ಅಂಥ ಮನುಷ್ಯ ತಾನು ದುಃಖಕ್ಕೆ ಈಡಾಗೋದಿಲ್ಲ. ಯಾಕೆಂದ್ರೆ ಕಳ್ಕೊಂಡ್ರು ದುಃಖ ಆಗಲ್ವಂತಾಗ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಏನು ಸಮಾನವಾಗಿರ್ಬೇಕು ಸುಖ ದುಃಖಗಳಲ್ಲಿ, ಕಳ್ಕೊಂಡಾಗ್ಲೂ ದುಃಖ ಆಗ್ಬಾರ್ದು ಅಂತ. ಕಷ್ಟ ಆದ್ರೆ ಅನುಭವಿಸ್ಬೇಕು. ಅರ್ಜುನನಿಗೂ ಆಗ್ಲಿಲ್ಲ, ಬಹಳ ಕಷ್ಟಪಟ್ಟ. ಅರ್ಜುನನಿಗೆ ಉಪದೇಶ ಮಾಡಿ ಅಂತ ಭಾವನೆಯನ್ನ ಕೊನೆಗೆ ಮೂಡಿಸಿದ ಕೃಷ್ಣ. ವಸ್ತುತಃ ಇಂದ್ರದೇವರ ಅವತಾರಿ ಅರ್ಜುನ, ಉಪದೇಶನೂ ಬೇಕಾಗಿರ್ಲಿಲ್ಲ, ಬೇರೆಯವ್ರಿಗೋಸ್ಕರ ಅಂತ ಒಟ್ಟು, ಅಂದ್ರೆ ಮನುಷ್ಯರಿಗೋಸ್ಕರ ಆ ಉಪದೇಶ ಅರ್ಜುನ ಅವತ್ತು ಕೃಷ್ಣ ಮುಖಾಂತರ ಪಡೆದಿತ್ತು. ಸರಿ, ಇನ್ ಮುಂದೆ ಬ್ರಹ್ಮದೇವರೇನು ಹೇಳ್ತಾರೆ ನೋಡೋಣ. 7ನೆಯ ಶ್ಲೋಕ. ದೈವೇನ ತೇ ಹತ ಧಿಯೋ ಭವತಃ ಪ್ರಸಂಗಾತ್ ಸರ್ವಾಶುಭೋಪಶಮನಾತ್ ವಿಮುಖೇಂದ್ರಿಯಾಯೇ ಕುರ್ವಂತಿ ಕಾಮಸುಖ ಲೇಷಲವಾಯ ದೀನಾಃ ಲೋಭಾಭಿಭೂತ ಮನಸೋ ಅಕುಶಲಾನಿ ಶಶ್ವತ. ಕೆಲವ್ರಿಗೆ ಬುದ್ಧಿನೇ ಬರಲ್ವಂತೆ. ಬ್ರಹ್ಮದೇವರೇ ಹೇಳ್ತಾರೆ, ಇವ್ರಿಗೆ ದೇವರ ಅನುಗ್ರಹ ಆಗ್ಲಿಲ್ಲ, ದೇವರ ಅವಗ್ರಹ ಆಗಿರ್ಬೇಕು ಅಂತ ಕಾಣುತ್ತೆ. ತಮೋಯೋಗ್ಯರು, ನಾಸ್ತಿಕರು, ಬುದ್ಧಿನೇ ಬರ್ಲಿಲ್ಲ. ಎಷ್ಟೆಷ್ಟು ಅಮಂಗಳ ಆಗ್ಬೋದು ಅಂಥ ಕೆಲ್ಸ ಎಲ್ಲಾ ಮಾಡ್ತಾರೆ. ಸರ್ವ ಅಶುಭ ಪ್ರಶಮನಾತ್ ಭಗವತ ಪ್ರಸಂಗ. ವಸ್ತುತಃ ಎಲ್ಲಾ ಅಮಂಗಳ ಕಳಿಬೇಕು ಅಂದ್ರೆ ಒಂದು ಮಾಡ್ಬೇಕಂತೆ. ಏನು? ಯಾವಾಗಲೂ ಕೇಳ್ತಾ ಇರ್ಬೇಕಂತೆ, ಪುರಾಣ ಪಾಠ ಯಾವಾಗಲೂ ಕೇಳ್ಬೇಕಂತೆ. ಭಗವತ ಪ್ರಸಂಗಾತ್ ಅಂತ ಹೇಳ್ತಾರೆ. ಭಗವಂತನ ಕಥಾಶ್ರವಣ, ದೇವರ ಚರಿತ್ರೆ ಯಾವಾಗಲೂ ಕೇಳ್ತಾರೆ, ಎಷ್ಟು ಸಾಧ್ಯನೋ ಅಷ್ಟು. ಎಲ್ಲಾ ಅಮಂಗಳಕ್ಕೆ ಶಮನ ಅದೇ, ಶಾಮಕ ಅದೇ. ಕಲಿಯುಗದಲ್ಲಂತೂ ವಿಶೇಷ, ಅದನ್ನೆಲ್ಲಾ ಕಡೆ ಪುರಾಣದಲ್ಲೂ ಹೇಳ್ತಾರೆ. ಶ್ರವಣಕ್ಕೆ ಬಹಳ ಮಹತ್ವ ಇದೆ ಕಲಿಯುಗದಲ್ಲಿ. ಅದನ್ನ ಇಲ್ಲಿ ಭಗವತ ಪ್ರಸಂಗಾತ್, ವಸ್ತುತಃ ಭಗವಂತನ ಪ್ರಸಂಗ, ಚೆನ್ನಾಗಿ ಸಂಘ ಆಗೋದು ಯಾವಾಗ ಅಂದ್ರೆ ಇಲ್ಲಿ ಹೇಳ್ತಾರೆ, ಚೆನ್ನಾಗಿ ಸಂಘ ಆಗೋದು ಅಂದ್ರೆ ಚೆನ್ನಾಗಿ ಶ್ರವಣಾದಿ ರೂಪಾತ್ ಅಂತ ಟಿಪ್ಪಣಿಕಾರರು ಬಿಡಿಸ್ತಾರೆ. ಚೆನ್ನಾಗಿ ಶ್ರವಣ, ಮನನ, ಧ್ಯಾನ ಇವುಗಳೇ ದೇವರ ಹತ್ರ ನಾವು ಸಂಘ ಇಡೋದು ಅಂತಂದ್ರೆ. ದೇವ್ರನ್ನ ಆಲಿಂಗನ ಮಾಡ್ಕೊಳ್ಲಿಕ್ಕಾಗತ್ತಾ? ದೇವ್ರನ್ ಸಿಗಲ್ಲ. ಹನುಮಂತನಿಗೆ ಸಿಗ್ಬೋದು ರಾಮ, ನಮಗ್ ಸಿಗಲ್ಲ ರಾಮ. ಮತ್ತ ಆಲಿಂಗನ ಮಾಡ್ಕೊಡೋದನ್ನು ಶ್ರವಣ, ಮನನ, ಧ್ಯಾನ ಇದನ್ನ ಮಾಡ್ತಾ ಇರೋದು ಅಂತ ಅರ್ಥ. ಇದೇ ಪ್ರಸಂಗ, ಚೆನ್ನಾಗಿರುವಂತ ಭಗವಂತನ ಸಂಘ. ಇದು ಮಾಡೋದೇ ಅಲ್ವಂತೆ ಯಾರು? ಕೆಟ್ಟವ್ರು. ಅವ್ರು ಕೇಳೋದೇ ಅಲ್ವಂತೆ. ವಿಮುಖ ಇಂದ್ರಿಯ, ಇಂದ್ರಿಯಗಳನ್ನೆಲ್ಲ ಆ ಕಡೆ ಮುಖ ಹಾಕೋದು ಇಲ್ಲ ದೇವ್ರ ಬಗ್ಗೆ. ಅದ್ ಬೇಡ, ಗುರುಗಳ ಬಗ್ಗೆ ಬೇಡ, ನಾವ್ ಈ ಕಡೆ ಹೋಗ್ಬಿಡ್ತೀವಿ ಅಂತ ದೈನ್ಯ ಪ್ರವೃತ್ತಿ ಇರ್ತಾರೆ. ಅವ್ರನ್ನೆಲ್ಲ ನೋಡಿ ಎಂಥ ದೀನರು ಇವರು, ಯಾಕೆ ಈ ಅವಸ್ಥೆಗೆ ಬಂದಿದ್ದಾರೆ ಅಂತ ಬ್ರಹ್ಮದೇವರು ಅನ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವರು ಯಾವ್ದೋ ಒಂದು ಸಣ್ಣ ಪುಟ್ಟ ಸುಖಕ್ಕೆ ತಮ್ಮ ಮನಸ್ಸನ್ನೆಲ್ಲ ಹೀಗೆ ಹಿಡ್ಕೊಂಡಿರ್ತಾರೆ ಅಂತ. ಏನದು? ಲೋಭಾಭಿಭೂತ ಮನಸ್ಸ ಅಂತ. ದುರಾಸೆ ತುಂಬಿಟ್ಟಿರತ್ತಂತೆ. ಒಳ್ಳೆ ಕಡೆ ಪ್ರವೃತ್ತಿ ಮಾಡಲ್ವಂತೆ, ಒಳ್ಳೆ ಕೆಲಸಕ್ಕೆ. ಒಳ್ಳೆ ಕೆಲಸ ಖರ್ಚೆ ಮಾಡಲ್ವಂತೆ, ಮನಸ್ಸೇ ಬರಲ್ಲ. ಈ ಬೇಡದೇ ಇರೋದಕ್ಕೆಲ್ಲ ಖರ್ಚು ಮಾಡ್ತಾರಂತೆ, ಯಾವ್ದು ಬೇಕೋ ಅದಕ್ಕೆ ಖರ್ಚೆ ಮಾಡಲ್ಲ ಅಂತ. ಅದನ್ನ ಲೋಭ ಅಭಿಭೂತ ಮನಸಹ ಅಂತ. ಇದನ್ನ ನಾ ಹೇಳ್ತಾ ಇಲ್ಲ, ಹಾಗೆ ಇಲ್ಲಿ ಬರ್ದಿದ್ದಾರೆ, ಅದನ್ನ ಹೇಳ್ತಾ ಇರೋದು. ಸುಖ ಲೇಷ ಲವಾಯ ಅಲ್ಪಾತ್ ಅಲ್ಪ ಸುಖಾಯ. ಸುಖ ಲೇಷ ಅಂದ್ರೇನು? ಅದು ಲೆಕ್ಕಕ್ಕಿಲ್ಲ ವಸ್ತುತಃ. ಅಲ್ಪದ್ರಲ್ಲಿ ಅಲ್ಪದ್ರಲ್ಲಿ ಅಲ್ಪ, ಅಂಥ ಸಣ್ಣ ಸುಖ ಅಂತೆ. ಆ ಸುಖಕ್ಕೋಸ್ಕರ ಸದ್ಯವಾಯ ಅನಿಚ್ಛುತ್ವಂ ಅಂತ ಹೇಳ್ತಾರೆ ಇಲ್ಲಿ ಟಿಪ್ಪಣಿಯಲ್ಲಿ. ಸದ್ಯವಾಯ ಅನಿಚ್ಛುತ್ವಂ ಅಂದ್ರೆ
ಒಳ್ಳೇದಕ್ ಖರ್ಚು ಮಾಡ್ಬೇಕು ಅಂತ ಅನಿಚ್ಛುತ್ವ ಮನಸ್ಸು ಬರಲ್ಲ, ಒಳ್ಳೇದಕ್ ಖರ್ಚು ಮಾಡ್ಬೇಕು ಅಂತ ಅನ್ಸಲ್ವಂತೆ. ಆದ್ರೆ ಯಾವ್ದು ಬೇಡವೋ ಅದಕ್ಕೆ ಸಿಕ್ಕಾಬಟ್ಟೆ ಖರ್ಚಾಗ್ತಾ ಇರತ್ತಂತೆ, ಅದನ್ನು ಯೋಚಿಸೋದಿಲ್ವಂತೆ, ಅದು ಹೋಗ್ತಾ ಇದ್ರೆ ಗೊತ್ತಾಗಲ್ವಂತೆ. ಆದ್ರೆ ಯಾವ್ದು ಒಳ್ಳೇದೋ ಸದ್ವ್ಯಯ ಅನಿಚ್ಛುತ್ವ, ಆ ವ್ಯಯ ಖರ್ಚು ಮಾಡ್ಲಿಕ್ಕೆ ಇಚ್ಛೆ ಪಡಲ್ಲ. ಇದನ್ನ ಈ ದುರ್ಘಟ ಭಾವಾರ್ಥ ಪ್ರಕಾಶಿಕ ಟಿಪ್ಪಣಿಕಾರರು ಬರೀತಾರೆ. ಇದು ಲೋಭ ಯಾಕೆ ಅಂದ್ರೆ ಅಭಿಲಾಷೆ, ಆಸೆ, ಆ ಲೋಭತನ ಏನ್ ಮಾಡುತ್ತೆ ಅಂದ್ರೆ ಮನಸ್ಸಿನಲ್ಲಿರೋದೆಲ್ಲ ಹೊರಗ್ ಬರ್ಲಿಕ್ಕೆ ಬಿಡಲ್ಲ. ಬಾಯ್ ಬಿಟ್ಟು ಹೇಳ್ಬಿಟ್ಟೆ ನೆಲ್ ಖರ್ಚಾಗ್ಬಿಡುತ್ತೆ. ಅದಕ್ಕೆ ಬಾಯ್ ಬಿಟ್ಟು ಹೇಳೋದಿಲ್ಲ, ಮನಸ್ಸಲ್ಲೇ ಅನ್ಕೊಂಡಿದ್ ಅಲ್ಲೇ ಇರುತ್ತೆ, ಅದಲ್ಲೇ ಹೊರಟೋಗ್ಬಿಡ್ಬೇಕು, ಹಾಗಿರ್ತಾರಂತೆ. ಯಾಕೆ ಹೀಗ್ ಮಾಡ್ತಾರೆ ಇದೆಲ್ಲ? ಇವರೆಲ್ಲ ಹೀಗ್ ಮಾಡ್ತಾ ಕೂತ್ರೆ ನಾಸ್ತಿಕರಾದವರು ಏನಾಗತ್ತೆ ಕೊನೆಗೆ? ಶಶ್ವತ ಅಕುಶಲಾನಿ ಕುರುವಂತಿ. ಎಷ್ಟೆಷ್ಟು ಅಂಧನ್ ತಮಸ್ಸಿಗೆ ಹೋಗ್ಬೇಕು ಅಷ್ಟು ಅನುಕೂಲ ಮಾಡ್ಕೊಳ್ತಾ ಇದಾರೆ ಇವರೆಲ್ಲ ಅಂತ ಅರ್ಥ. ಮೋಕ್ಷದ ದಾರಿ ಅಲ್ಲ, ಮೋಕ್ಷದ ದಾರಿ ನಿರ್ಮಾಣ ಆಗಿಲ್ಲ, ಮಾಡ್ಕೊಂಡಿಲ್ಲ. ದಾರಿಯಲ್ಲಿ ನಿಂತೇ ಇಲ್ಲ, ಮೇಲೆ ತಳ್ಳೋರು ಯಾರು ಇಲ್ಲ. ಆದ್ರೆ ಅಂಧನ್ ತಮಸ್ ಕಡೆ ತಿರ್ಕೊಂಡ್ಬಿಟ್ಟಿದಾರಂತೆ. ಅಲ್ಲೊಂದ್ ದಾರಿ ಹಾಕೊಂಡ್ಬಿಟ್ಟು ಏನೇನ್ ಮಾಡ್ಬಾರ್ದು ಕೆಟ್ಟ ಕೆಲಸ ಎಲ್ಲ ಮಾಡಿ ಅಲ್ಲೇ ಖರ್ಚು ಮಾಡಿ ಅಲ್ಲೇ ಮುಂದಕ್ಕೆ ಹೋಗ್ತಾ ಇದಾರಂತೆ ನಾಸ್ತಿಕರು. ಏನಾಗತ್ತೆ? ಅಕುಶಲ ಹಾನಿ ಕುರುವಂತಿ, ಮೋಕ್ಷ ಧರ್ಮ ವಿರುದ್ಧವಾದ ಕಾರ್ಯಗಳನ್ನ ಮಾಡ್ತಾ ಮಾಡ್ತಾ ಕಳೀತಾ ಇದ್ದಾರೆ. ಹಾಗಾಗಿ ನಿನ್ನ ಬಗ್ಗೆ ಅವ್ರಿಗೆ ಯಾರಿಗೂ ಜ್ಞಾನ ಬರ್ತಾ ಇಲ್ಲ ಸ್ವಾಮಿ ಅಂತ ಹೇಳಿ ಅಂಧಂತಮ ಪ್ರಾಪ್ತಿ ಪರ್ಯಂತಂ ಶಶ್ವತ ಅಕುಶಲಕರಣ. ನನ್ಗೆ ಅಂಧಂತಮ ಸಿಗ್ಬೇಕು, ನಾನು ಅದನ್ನ ಹಠ ತೊಟ್ಬಿಡಿದ್ದೀನಿ, ನನಗೆ ಇವತ್ತಲ್ಲ ನಾಳೆನೆ ಅಂಧಂತಮ ಸಿಗ್ಬೇಕು, ಅದಕ್ಕೋಸ್ಕರ ನಾನು ಎಷ್ಟು ಸಾಧ್ಯನೋ ಕ್ಷಣ ಕ್ಷಣ ಕೆಟ್ಟ ಕೆಲಸ ಮಾಡ್ತೀನಿ ಅಂತ ಮಾಡ್ತಾ ಇದಾರಂತೆ ಜನ. ಶಶ್ವತ ಅಕುಶಲಕರಣ. ಅದರಿಂದ ಈ ಆಗ್ರಹ ಅವ್ರಿಗೆ ಯಾವತ್ತೂ ಹೋಗಲ್ಲ, ನಾ ಮಾಡ್ತಾನೆ ಇರ್ತೀನಿ ಅಂತ. ದೇವ್ರು ತಿಳಿಯಲ್ಲ, ಬೇಡ ನಮ್ಗದು. ತಿಳ್ಕೊಂಡು ಒಳ್ಳೇದಾಯ್ತು ಅಂತ ತಿಳ್ಕೊಂಡ್ರೆ ತಾನೇ ಏನಾರು ವ್ರತ ಮಾಡ್ಬೇಕು, ತಿಳಿಯೋದೇ ಬೇಡ ಅಂತ ಹೀಗೆ ಇದಾರೆ ಅಂತ. ಇಷ್ಟು ಬ್ರಹ್ಮದೇವರು ತಾವು ಭಗವಂತನ ಸ್ತೋತ್ರ ಮಾಡ್ತಾ ಮಾಡ್ತಾ ಮಧ್ಯಕ್ಕೆ ಇಂಥ ಜನರು ಇದಾರಲ್ಲ, ಇವರು ಉದ್ಧಾರ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಮುಂದೆ ಏನಾಗತ್ತೆ ಅಂತ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. 8ನೇ ಶ್ಲೋಕ. ಸುತೃಟ್ ತ್ರಿಧಾತುಭಿಃ ಇಮಾಹ ಮುಹುರರ್ತ್ಯಮಾನಾಃ ಶೀತೋಷ್ಣವಾತ ವರ್ಷೈಃ ಇತರೇತರಾಚ್ಚ. ಇದನ್ನ ಓದ್ಬೇಕಾದ್ರೆ ಈ ಲೈನನ್ನ ಶೀತೋಷ್ಣವಾತ ವರ್ಷೈಹಿ ಅಂತ, ಆ ವರ್ಷೈಹಿ ಅಂತ ಸ್ವಲ್ಪ ಸ್ಪ್ಲಿಟ್ ಮಾಡಿ ಓದ್ಬೇಕು. ಆಗ ಅದು ಚೆನ್ನಾಗಿ ಛಂದಸ್ಸಿಗೆ ಅನುಗುಣ ಆಗುತ್ತೆ, ಮತ್ತೆ ಸರಿಯಾಗೂ ಇರುತ್ತೆ. ಅದನ್ನ ಸ್ಪ್ಲಿಟ್ ಮಾಡಿದ್ರೆ ವರ್ಷೈಹಿ ಅಂತ ಹೇಳ್ತೀವಿ, ಸಾಮಾನ್ಯ ವರ್ಷ ಅಂತ ಹೇಳ್ತೀವಿ. ವರ್ಷೈಹಿ ಅಂತ ಸ್ವಲ್ಪ ಹೀಗೆ ಕ್ಷಣ ಅದನ್ನ ಹೇಳಿದ್ರೆ ಅದಕ್ಕೆ ಒಳ್ಳೆ ಅರ್ಥ ಇದೆ. ಅದಕ್ಕೋಸ್ಕರ ಕಾಮಾಗ್ನಿನಾಚ್ಯುತ ರುಷಾಚ ಸುದುರ್ಭರೇಣ ಸಂಪಶ್ಯತೋ ಮನಬುರುಕ್ರಮ ಸೀದತೆ ಮೇ. ಈಗ ಬ್ರಹ್ಮದೇವರು ತಾವು ದುಃಖವನ್ನು ತೋಡ್ಕೊಂಡ್ಬಿಡ್ತಾರೆ. ನನ್ನ ಮನಸ್ಸು ತುಂಬಾ ದುಃಖ ಆಗ್ಬಿಡಿದೆ ಅಂತ. ಬಹುಶಃ ಬ್ರಹ್ಮದೇವರು ಅತ್ತಿದ್ದು ದುಃಖ ಪಟ್ಕೊಂಡಿದ್ದು ಅಂದ್ರೆ ಈ ಶ್ಲೋಕದಲ್ಲಿ ಯಾವ ಘಟನೆ ಅವತ್ತಿನ ದಿವಸ ಆಯ್ತು ಅವತ್ತೇ ಅನ್ಸುತ್ತೆ. ಸಾಮಾನ್ಯವಾಗಿ ಮಹಾತ್ಮರಿಗೆ ಅಳು ಅನ್ನೋದಿಲ್ಲ, ಅದು ಬ್ರಹ್ಮದೇವರ, ರುಜುದೇವತೆಯ ಉತ್ತಮ ದೇವತೆ ಬ್ರಹ್ಮದೇವರು. ಅಂತ ಅವರು ಅಳೋದು, ಅವರು ದುಃಖ ಪಡೋದು ಅಂದ್ರೆ ಇದು ಏನರ್ಥ? ನಾವ್ ಈಗ ತಾನೇ ಅನೇಕ ಬಾರಿ ಕೇಳಿರ್ತೀವಿ, ರುಜುದೇವತೆಗಳಿಗೆ ಯಾವುದೇ ದುಃಖ ಇರಲ್ಲ, ಅವ್ರು ಏನು ಬೇಜಾರು ಮಾಡ್ಕೊಡಲ್ಲ, ಮತ್ತೆ ಆಗ್ತಾ ಇದೆಯಲ್ಲ, ಮತ್ತೆ ಬ್ರಹ್ಮದೇವರೇ ಹೇಳಿದ ಮಾತು ಭಾಗವತಲ್ಲಿ ಈಗ ಬಂದಿದೆ. ಈ ತರ ನಮಗ್ ಸುಮಾರು ಮಾತು ಸಿಗತ್ತೆ. ದೇವರು ಶೋಚನೆಗೊಳ್ತಾನೆ, ಅವ್ನು ನಿಜವಾಗ ದುಃಖ ಇದೆಯಾ? ಇಲ್ಲ, ಅಯ್ಯೋ ಭಕ್ತರ ಉದ್ಧಾರ ಆಗ್ತಾ ಇಲ್ವಲ್ಲ ಅಂತ ಕನಿಕರ ಭಾವ ಇದೆಯಲ್ಲ, ಕಾರುಣ್ಯ. ಅದು ಕಾರುಣ್ಯ ಅನ್ನೋದಕ್ಕೆ ಕನ್ವರ್ಟ್ ಮಾಡ್ಬೇಕದು. ಅದು ದುಃಖ ಅಲ್ಲ ವಸ್ತುತಃ, ಅದು ಕಾರುಣ್ಯ. ಅದು ಅಯ್ಯೋ ಅಂತ ಅದನ್ನೆಲ್ಲ ಹೇಳ್ತಾರೆ. ಅಲ್ಲ, ತ್ವಯಿಜ್ಞಾತೆ ಸರ್ವಮಿದಂ ಜ್ಞಾಯತೆ. ಟಿಪ್ಪಣಿ ವಿಚಾರ ಹೇಳ್ತಾ ಇದ್ದೀನಿ. ದೇವರಂತ ತಿಳಿದ್ರೆ ಎಲ್ಲವನ್ನೂ ತಿಳಿದ ಹಾಗೆ. ಅವಿಜ್ಞಾತಂ ವಿಜ್ಞಾತಂ ಭವತಿ, ವೇದವಾಕ್ಯ ಹೇಳುತ್ತೆ. ನೀವು ಯಾರನ್ನ ತಿಳ್ಕೊಂಡ್ರು, ಯಾವ ಜಗತ್ನಲ್ಲಿ ಏನ್ ಬೇಕಾದ್ರೆ ತಿಳ್ಕೊಂಡ್ರು, ದೇವರನ್ನ ತಿಳಿಲ್ಲ ಅಂದ್ರೆ ನೀವೇನು ತಿಳಿದಿಲ್ಲ ಅಂತ ಅರ್ಥ. ನೀವು ಸರಿಯಾಗಿ ಭಗವಂತನ ತಿಳ್ಕೊಂಡಿದೀರಿ ಅಂದ್ರೆ ಎಲ್ಲಾ ತಿಳಿದಾಗ್ಲೇಕ. ಅದ ಹೆಂಗೆ? ಈಗ ದೇವರ ಬಗ್ಗೆ ನಾವು ತಿಳ್ಕೊಂಡಿದೀವಿ, ನಮ್ಗೆ ಲೌಕಿಕ ಎಲ್ಲ ಗೊತ್ತಿರತ್ತ, ಲೌಕಿಕ ಏನೇನ್ ಓದ್ತಾರೆ ಅವೆಲ್ಲ ಗೊತ್ತಾಗತ್ತ. ಬರೀ ಅಧ್ಯಾತ್ಮದಲ್ಲಿದ್ರೆ ಲೌಕಿಕ ಹೇಗ್ ಗೊತ್ತಾಗತ್ತೆ? ಗೊತ್ತಾಗಲ್ಲ.
ಅಥವಾ ಸಣ್ಣ ಯಾವ್ದೋ ಒಂದು ವಿಚಾರ, ಬೇರೆ ಬೇರೆ ವಿಚಾರ ಗೊತ್ತಾಗತ್ತಾ, ವ್ಯವಹಾರ ಗೊತ್ತಾಗತ್ತಾ, ಬೇರೆ ಬೇರೆ ಗೊತ್ತಾಗತ್ತೆ. ಮತ್ ಬರೀ ದೇವರಲ್ಲಿ ಮುಳುಗಿದ್ರೆ ಇವೆಲ್ಲ ಗೊತ್ತಾಗತ್ತೆ ಅಂತ ಹೇಳ್ತೀರಲ್ಲ, ಇದಕ್ಕೆ ಅರ್ಥ ಇದೆಯಾ ಅಂತ ಪ್ರಶ್ನೆ ಮಾಡಿದ್ರೆ ನೋಡಿ, ಬೇರೆದನ್ನೆಲ್ಲ ತಿಳ್ಕೊಂಡು ನೀವೇನ್ ಪಡ್ಕೊಳ್ಬೇಕು? ಮೋಕ್ಷ ಪಡಿಲಿಕ್ಕಾಗ್ತ? ಇಲ್ಲ. ಸ್ವರ್ಗ ಪಡಿಲಿಕ್ಕಾಗ್ತ? ಇಲ್ಲ. ಹಾಗಾದ್ರೆ ಅದ್ರ ಅಭಿಪ್ರಾಯ ಇಷ್ಟೇ, ಜಗತ್ನಲ್ಲಿರೋ ಪ್ರತಿ ವಸ್ತುವನ್ನು ತಿಳ್ಕೊಳಿಕ್ ಆಗಲ್ಲ, ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಯಾರು ಎಲ್ಲವನ್ನು ತಿಳ್ಕೊಳಿಕ್ ಆಗಲ್ಲ. ಹಾಗಂತ ತಿಳಿದಾಗ ಏನ್ ಸಿಗತ್ತೆ ಫಲ, ಅದು ಮೇನ್. ಆ ಫಲ ಯಾವ್ದನ್ ತಿಳ್ಕೊಂಡ್ರೆ ಸಿಗತ್ತೋ ಅದನ್ನ ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡಾಗ್ ಲೆಕ್ಕ. ಅದನ್ನ ಮೋಕ್ಷ ಸಿಗ್ಬೇಕು ನಿಮ್ಗೆ ಉದ್ದೇಶ. ಮೋಕ್ಷ ಸಿಗ್ಲಿಕ್ಕೆ ದೇವ್ರನ್ನ ತಿಳ್ಕೊಬೇಕಾ, ಬೇರೆ 1000 ತಿಳ್ಕೊಬೇಕಾ? ಬೇರೆ 1000 ತಿಳ್ಕೊಂಡ್ರು ಮೋಕ್ಷಕ್ಕೆ ಹೋಗ್ಲಿಕ್ಕಲ್ಲ. ಅದು ದೇವ್ರನ್ನ ತಿಳ್ಕೊಬೇಕು. ಭಗವಂತನೊಬ್ಬನ್ ತಿಳಿದ್ರೆ ನಿಮ್ಗೆ ಎಲ್ಲ ತಿಳಿಯೋಂಗ್ ಮಾಡ್ಬಿಡ್ತಾನ ದೇವ್ರು. ಮೋಕ್ಷದಲ್ಲಿರೋರು ಸಾಮಾನ್ಯರಲ್ಲ, ಅವ್ರಿಗೆ ಸರ್ವಜ್ಞರವರೆಲ್ಲ. ಮೋಕ್ಷದಲ್ಲಿರೋ ತಮ್ಮ ಯೋಗ್ಯತೆಗೆ ತಕ್ಕ ಹಾಗೆ. ಅದರಿಂದ ಯೋಗ್ಯತೆಗೆ ತಕ್ಕ ಹಾಗೆ ಎಲ್ಲ ಸರ್ವಜ್ಞತ್ವ ದೇವರೇ ಅನುಗ್ರಹಿಸ್ತಾನೆ. ಹಿಂದಿನ ಕಾಲದಲ್ಲಿ ಋಷಿಗಳು ಮುನಿಗಳೆಲ್ಲ ಅನುಗ್ರಹ ಮಾಡ್ತಾರೆ ಶಿಷ್ಯರಿಗೆ, ತಲೆ ಮೇಲೆ ಕೈಯನ್ನ ಇಡೋರು. ಸರ್ವಾಣಿ ಶಾಸ್ತ್ರಾಣಿ ಪ್ರತಿಭಾಸ್ಯಂತೆ, ಇಷ್ಟೆಲ್ಲ ಕೇಳೋದೇ ಬೇಡ ನಾವು, ಇಷ್ಟೆಲ್ಲ ಓದೋದು ಬೇಡ. ಒಂದ್ ಕೈ ಇಟ್ಬಿಟ್ರೆ ಸಾಕು, ಇಡೀ ಶಾಸ್ತ್ರ 1 ನಿಮಿಷದಲ್ಲಿ ಬಂದ್ಬಿಡುತ್ತೆ. ಹಾಗಾಗ್ತಾ ಇತ್ತು ಕಥೆ. ಆದ್ರೆ ದಾಸರಾಯರ್ದು ನಾವು ಕೇಳಿರ್ತೀವಿ, ದಡ ಹಾಗೆ ಹೇಳೋ ಶಾಸ್ತ್ರ ಪಂಕ್ತಿಗಳನ್ನ. ಈ ತರ ಅನುಗ್ರಹ ಆಗ್ಬಿಟ್ಟೆ ಎಲ್ಲಾನು ಗೊತ್ತಿರತ್ ವಿಷಯ. ದೇವರಿಗೆ ಏನೂ ಗೊತ್ತಿಲ್ವಾ? ದೇವ್ರಿಗೆ ಗೊತ್ತಿಲ್ಲದಿರೋದು ಲೋಕದಲ್ಲಿ ಏನೂ ಇಲ್ಲ, ತಾನೇ ಸೃಷ್ಟಿ ಮಾಡಿತ್ತು. ಹಾಗಾದ್ರೆ ಇದರ ಅಭಿಪ್ರಾಯ ಏನು ಅಂತಂದ್ರೆ, ಭಗವಂತನನ್ನ ತಿಳಿದ್ರೆ ಎಲ್ಲಾ ತಿಳಿಯೋದ್ರ ಫಲ ಏನಿದೆ ಅದನ್ನ ಆರಾಮಾಗಿ ಪಡ್ಕೊಬಹುದು. ಎಲ್ಲ ತಿಳಿದ್ರು ನಿಮ್ಗೆ ಅದು ವಸ್ತುದ ಫಲ ಸಿಗಲ್ಲ, ಅದಕ್ಕಿಂತ ವಿಲಕ್ಷಣವಾದ ಮೋಕ್ಷ ಅನ್ನೋ ಫಲ ಸಿಗತ್ತೆ. ಆದ್ರೆ ಅತಸ್ತವಗತಿರ್ ನ ಜ್ಞಾಯತೆ ಅತ್ಯಂತ ಸಾಹಸಂ. ಆದ್ರೆ ಅವಿಜ್ಞಾತಂ ವಿಜ್ಞಾತಂ ಅಂತ ವೇದ ಹೇಳಿದೆ ನಿಜ, ಆದ್ರೆ ನಿನ್ ತಿಳ್ಕೊಳ್ಬಹುದು ಅಂತ ವೇದ ಹೇಳಿದೆ ಅವ್ರ ಯೋಗ್ಯತೆಗೆ ತಕ್ಕ ಹಾಗೆ. ಇದು ಅತ್ಯಂತ ಸಾಹಸದ ಕೆಲಸ ಅಂತ ಅನ್ಸತ್ತೆ. ಯಾವುದು? ದೇವರನ್ನು ತಿಳ್ಕೊಳ್ಳೋದು ತುಂಬಾ ಕಷ್ಟ ಅಂತ ಅನಿಸ್ಬೋದು ನಿಜ. ಆದ್ರೆ ಬ್ರಹ್ಮದೇವರು ಹಾಗಿಲ್ಲ. ಬ್ರಹ್ಮದೇವರು ಏನ್ ಮಾಡ್ತಾ ಇದಾರೆ ಅಂದ್ರೆ, ತಾವು ತಿಳ್ಕೊಂಬಿಟ್ಟು, ಆದ್ರೆ ಬೇರೆ ಜನ ನೋಡಿದಾಗ ಅವ್ರಿಗೆ ಅನಿಸ್ತಾ ಇದೆ, ದುರ್ಜ್ಞಾನ ಫಲಭೋಗಿ ಪ್ರಜಾ ಅನುಕಂಪ ವ್ಯಾಜೇನ. ಪ್ರಜೆಗಳ ಮೇಲೆ ಅನುಕಂಪೆ, ಕಾರುಣ್ಯ ಬರ್ತಾ ಇದೆಯಂತೆ. ಅಯ್ಯೋ, ಇವ್ರು ಕೆಟ್ಟ ಜ್ಞಾನ ಪಡೆದು ಅದರ ಫಲ ಅನುಭವಿಸ್ತಾ ಕೂತಿದ್ದಾರೆ, ಕರ್ಮಗಳನ್ನ ಮಾಡ್ಕೊಂಡಿದ್ದಾರೆ. ಇವ್ರು ಮೊದಲು ವೈರಾಗ್ಯ ಸಂಪಾದನೆ ಮಾಡ್ಬೇಕು, ಬೇಗ ಸದ್ಜ್ಞಾನ ಬರ್ಲಿ ಇವ್ರಿಗೆ ಅಂತ ಹೇಳಿ ತಾವು ತಿಳಿಸ್ಬೇಕು ಅನ್ನೋ ಇಚ್ಛೆಯಿಂದ ಈ ಶ್ಲೋಕವನ್ನ ತಾವು ಹೇಳಿದಾರಂತೆ. ವೈರಾಗ್ಯ ಮೊದಲು ತಂದ್ಕೊಳ್ಳಿ. ಸ್ವಲ್ಪ ವೈರಾಗ್ಯ ಎಲ್ಲಿಂದ ಶುರುವಾಗತ್ತೆ? ವಸ್ತುತಃ ಎಲ್ಲ ಬಿಟ್ಬಿಡ್ಲಿಕ್ಕಾಗತ್ತ ಒಂದು ಕ್ಷಣದಲ್ಲಿ? ಪುರಂದರದಾಸರ ತರ ಆಗತ್ತಾ? ಸಾಧ್ಯ ಇಲ್ಲ. ಹಾಗೆಲ್ಲ ವೈರಾಗ್ಯ ಬರಲ್ಲ. ಅವ್ರ ಯೋಗ್ಯತೆ ಬೇರೆ, ದೇವಾಂಶ ಸಂಭೂತರು ಅವ್ರು ಮಾಡ್ಕೊಳ್ತಾರೆ ಹಾಗೆ. ಮತ್ತು ವೈರಾಗ್ಯ ಬರೋದು ಹೇಗೆ ಅಂದ್ರೆ, ವಾದಿರಾಜರೊಂದು ಮಾತು ಹೇಳ್ತಾರೆ ಸ್ತೋತ್ರದಲ್ಲಿ, ಯದೃಚ್ಛಾ ಲಾಭ ಸಂತುಷ್ಟ ಅಂತ ಒಂದ್ ಮಾತು ಬರುತ್ತೆ. ಅನೇಕ ಪ್ರಾರ್ಥನೆ ಮಾಡ್ಬೇಕು, ಅದರಲ್ಲಿ ಒಂದು ಪ್ರಾರ್ಥನೆ ಇದು. ಪ್ರಾರ್ಥನಾ ದಶಕ ಸ್ತೋತ್ರ ಅಂತ ಒಂದ್ ಮಾಡಿದ. ಅದ್ರಲ್ಲಿ ಯದೃಚ್ಛಾ ಲಾಭ ಸಂತುಷ್ಟ. ಯದೃಚ್ಛಾ ಲಾಭ ಸಂತುಷ್ಟ ಅಂದ್ರೇನು? ಯದೃಚ್ಛಾ ಲಾಭ ಅಂದ್ರೆ ದೇವರು ಅನುಗ್ರಹ ಮಾಡಿದ್ರಿಂದ ಏನ್ ಸಿಗ್ತಾ ಇದೆಯೋ ಅಷ್ಟ್ರಲ್ಲಿ ತೃಪ್ತಿ ಪಡೋದಿದೆಯಲ್ಲ, ಇದು ಒಂದು ವೈರಾಗ್ಯದ ಒಂದು ಸೂಚಕ. ಯದೃಚ್ಛಾ ಲಾಭ ಅಲಂಬುದ್ಧಿ ಅಂತ ಶಾಸ್ತ್ರದಲ್ಲಿ, ಭಾಗವತ ಧರ್ಮ ಅದು. ಭಾಗವತ ಅಧ್ಯಯನ ಮಾಡೋದು ಅದೇ ದೃಷ್ಟಿಯಿಂದ. ಭಾಗವತ ಧರ್ಮ ನಮ್ಮಲ್ಲಿ ಬರ್ಬೇಕು, ನಾವು ಭಾಗವತರಾಗ್ಬೇಕು ಅಂತ. ಭಾಗವತ ಹೆಸರಿಗಲ್ಲ, ಭಾಗವತರು ಅಂತ ಹೆಸರು ಇರುತ್ತೆ, ಇಟ್ಕೊಂಡಿರ್ತಾರೆ. ಭಾಗವತರ್ ಅಲ್ಲ. ಭಾಗವತರು ಅಂದ್ರೆ ಇದು ಭಾಗವತಲ್ಲಿ ಬಂದ ಧರ್ಮ ಪ್ರತಿಯೊಂದು ಗುಣಗಳನ್ನ ಅಳವಡಿಸ್ಕೊಂಡು ಹೋಗ್ಬೇಕಂತೆ. ತುಂಬಾ ಕಷ್ಟ. ಅದ್ರಲ್ಲಿ ಒಂದು ಗುಣ ಸರಿಯಾಗಿ ಬಂದ್ರು ಸಾಕಂತೆ, ನಿಜವಾಗ್ಲೂ ಉದ್ಧಾರ ಅಂತ ಅರ್ಥ. ಅದ್ರಲ್ಲಿ ಅಲಂಬುದ್ಧಿ ಅಂತ, ಕೊಟ್ಟಿದ್ರಲ್ಲಿ ತೃಪ್ತಿ ಪಡೋದು ತುಂಬಾ ಕಷ್ಟ. ಇದು ಬಂದ್ರೆ ಅವನು ವೈರಾಗ್ಯ ಮೊದಲು ಶುರು ಆಗಿದೆ ಅಂತ ಅರ್ಥ. ಇದನ್ನ ಇಲ್ಲಿ ಈ ವೈರಾಗ್ಯಕ್ಕೋಸ್ಕರ ಇಲ್ಲಿ ಹೇಳ್ತಾರೆ ಇವರು, ಮನವುರುಕ್ರಮ ಸೀದತೆ ಮನಃ ಸೀದತೆ ಅಂತಾರೆ. ನನ್ನ ಮನಸ್ಸು ಸೀದತೆ ಅಂದ್ರೇನು? ಚೆನ್ನಾಗಿ ಕುಗ್ಗು ಹೋಗ್ತಾ ಇದೆ ಅಂತ. ಕುಗ್ಗು ಹೋಗ್ತಾ ಇದೆ ಅಂದ್ರೆ ಅಭಿಪ್ರಾಯ ಕರಗಿ ಹೋಗ್ತಾ ಇದೆ. ಖೇದಯುಕ್ತಂ, ಅಯ್ಯೋ ಪ್ರಜೆಗಳೆಲ್ಲ ಹೀಗಾಗ್ಬಿಟ್ರಲ್ಲ, ಯಾಕಿಷ್ಟೊಂದು ದುಃಖ ಈ ಬ್ರಹ್ಮದೇವರಿಗೆ ಬೇರೆಯವ್ರ ಬಗ್ಗೆ? ಅಭಿಮಾನನ ಇವ್ರಿಗೆ? ಹೌದು ಅಂತೆ. ಯಾವ ರೀತಿ ಅಭಿಮಾನ ಅಂದ್ರೆ, ಮತ್ ಸೃಷ್ಟಾಹ ಪ್ರಜಾಹ ಏವಂ ಜಾತಾಹ, ನನ್ನಿಂದ ಹುಟ್ಟಿದ ಮಕ್ಕಳಿವು, ಈ ಮಕ್ಕಳೆಲ್ಲ ಹೀಗೆ ಒದ್ದಾಡ್ತಾ ಇದಾರಲ್ಲ ಅನ್ನೋ ಕನಿಕರ ಅಂತೆ. ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ಪ್ರೀತಿ ಇರುತ್ತಲ್ಲ, ಮಕ್ಕಳು ಚೆನ್ನಾಗಿ ಓದಿದ್ರೆ ಸರಿ, ಚೆನ್ನಾಗಿ ಒಳ್ಳೆ ದಾರಿಲಿದ್ರೆ ಸರಿ, ಅಡ್ಡ ದಾರಿ ಹಿಡಿದ್ರೆ ಅದು ಕನಿಕರ ಅನ್ಬೇಕಾ, ದುಃಖ ಅನ್ಬೇಕಾ, ಉಪದೇಶ ಕೊಡೋದು ಏನ್ ಅನ್ಬೇಕಾ ಭಾವಕ್ಕೆ? ಹಾಗೆ ಇಲ್ಲಿ ಬ್ರಹ್ಮದೇವರು ತಾವಿಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದವರು, ಅವ್ರು ಎಲ್ಲಾ ಪ್ರಜೆಗಳಿಗೆ ತಂದೆ. ಅವ್ರು ಒಬ್ಬೊಬ್ರ ನೋಡ್ತಾ ನೋಡ್ತಾ ಇನ್ ಎಷ್ಟು ದುಃಖ ಆಗ್ಬೇಕು ಅವ್ರಿಗೆ, ಅದನ್ನ ಹೇಳ್ತಾ ಇದಾರೆ. ಮತ್ ಸೃಷ್ಟಾಹ ಪ್ರಜಾಹ, ನಾನು ಸೃಷ್ಟಿ ಮಾಡಿದ ಪ್ರಜೆಗಳು ಹೀಗಾಗ್ಬಿಟ್ಟಲ್ಲ, ಇತಿ ಖೇದಯುಕ್ತಂ ಭವತಿ. ಇದನ್ನೇ ಅವರು ಸೀದತೆ ಅಂತ ಭಗವದ್ಗೀತೆಯಲ್ಲಿ ಅರ್ಜುನನು ಹೇಳ್ದ. ಅಂದ್ರೆ ಅರ್ಜುನನ ವರ್ಣನೆ ಮಾಡ್ತಾ ಅಲ್ಲಿ ಕೃಷ್ಣನ ಮುಖಾಂತರ ಬಂತಲ್ಲ, ಸೀದಂತಿ ಮಮ ಗಾತ್ರಾಣಿ,
ಅಂತ ಒಂದ್ ಮಾತು ಬರುತ್ತೆ. ಸೀದಂತಿ ಮಮ ಗಾತ್ರಾಣಿ, ನನ್ನ ದೇಹ ಹೀಗ್ ಆಗ್ತಾ ಇದೆ ಅಂತ ವರ್ಣನೆ ಮಾಡ್ತಾರಲ್ಲ, ಸೀದಂತಿ ಅಂತ, ತುಂಬಾ ದುಃಖ ಆಗ್ತಾ ಇದೆ ಅಂತ. ಆ ದುಃಖದ ಅನುಭವ ಇವ್ರಿಗೆ. ಆದ್ರೆ ಅಲ್ಲಿ ಬೇರೆ ತರ, ಇಲ್ಲಿ ಬೇರೆ ತರ. ಹೀಗೆ ಈ ಪ್ರಜೆಗಳನ್ನ ನೋಡ್ತಾ ನೋಡ್ತಾ ನನ್ನ ಮನಸ್ಸು ಆಗ್ತಾ ಇಲ್ಲ, ತುಂಬಾ ದುಃಖಿತವಾಗ್ತಾ ಇದೆ ಅಂತ ಇಲ್ಲಿವರೆಗೆ ಬ್ರಹ್ಮದೇವರು ವರ್ಣಿಸ್ತಾರೆ. ಇನ್ನೂ ಅವ್ರು ವರ್ಣನೆ ಮಾಡ್ತಾರೆ, ಯಾಕೆ ಈ ಜಗತ್ತು ನೋಡೋರ್ಗ್ ದುಃಖ ಆಗಿದೆ, ಈ ಪ್ರಜೆಗಳನ್ನ ನೋಡಿ ಯಾಕೆ ಹೀಗ್ ದುಃಖ ಆಗಿದೆ ಅಂದ್ರೆ, ಇವರೆಲ್ಲ ಯಾಕೆ ಇದಕ್ಕೋಸ್ಕರ ಒದ್ದಾಡ್ತಾ ಇದ್ದಾರೆ, ಇವ್ರಿಗೆ ಯಾಕೆ ಇಷ್ಟು ತೊಂದರೆಗಳಾಗ್ತಾ ಇದೆ ಅನ್ನೋದನ್ನ ಅವ್ರು ಒಂದು ವರ್ಣನೆ ಮಾಡ್ತಾರೆ. ಅದೇನು ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ನಮಸ್ಕಾರ.